ಆಕಾಶ್, ಏನಾಯ್ತು? ಗೋವಿಂದನ್ಗೆ ಎಚ್ಚರ ಆಯ್ತಾ? ಅವನಿಗೆ ಇವತ್ತೆಲ್ಲಮ್ಮ ಎಚ್ಚರ ಆಗುತ್ತೆ, ನಾಳೆ ಮಧ್ಯಾಹ್ನಕ್ಕೋ ಸಂಜೆಗೋ ಆಗ್ಬೋದಷ್ಟೇ. ಹೌದಾ? ಅಷ್ಟೊಂದು ಕುಡ್ದಿದ್ನ? ಮನೆಯವ್ರು ತುಂಬಾ ಗಾಬರಿ ಆಗಿದ್ರೇನಾ? ಆಗದೆ ಇರ್ತಾರೆ. ನಮ್ಗೆ ಏನಾಯ್ತು ಅಂತ ಗಾಬರಿಯಿಂದ ಓಡ್ ಬಂದ್ರು. ಅವನ ಒಳಗೆ ಮಲಗಿಸಿ ಸಮಾಧಾನ ಹೇಳಿ ಬಂದು. ಅವನು ಕುಡಿಯೋ ಚಟ ಇರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲಮ್ಮ. ಏನೋ ನಿನ್ನ ಭಾವನ್ನ ಸ್ಲಮ್ಗೆ ಬಿಟ್ಟು ಬಂದಾಯ್ತಾ? ಎಂತ ಥರ್ಡ್ ಕ್ಲಾಸ್ ಫ್ಯಾಮಿಲಿ ಸಹವಾಸ ಮಾಡಿದೆ, ಈಗಲಾದ್ರೂ ಗೊತ್ತಾಯ್ತಾ? ಅಪ್ಪ, ಗೋವಿಂದನ್ ಬಗ್ಗೆ ಏನು ಬೇಕಾದ್ರೂ ಮಾತಾಡಿ, ಅವ್ರ ಮನೆಯವ್ರ ಬಗ್ಗೆ ಮಾತ್ರ ಹಗುರವಾಗಿ ಮಾತಾಡಬೇಡಿ. ಏನ್ ಮಹಾ ಮರ್ಯಾದಸ್ಥ ಜನ. ನಮ್ಮ ಅಂತಸ್ತು ಘನತೆಯಲ್ಲಿ ಆ ಕೊಳಗೇರಿ ಜನ ಇಲ್ಲಿ. ಇವನೇ ಹೀಗೆ ಅಂದ್ರೆ ಇನ್ನು ಅವನ ತಂಗಿ ಹೇಗಿರ್ತಾಳೋ ಯಾರಿಗ್ ಗೊತ್ತು? ಇಂಥವ್ರ ಸಂಬಂಧ ಮಾಡಿಕೊಟ್ಟಿದ್ಯಲ್ಲ, ನಿನ್ಗೆ ನಾಚಿಕೆ ಆಗ್ಬೇಕು. ಅಪ್ಪ, ಬಾಯಿಗೆ ಬಂದಾಗಲ್ಲ ಮಾತಾಡಬೇಡಿ. ಅವ್ನು ಕುಡಿಯೋದಕ್ಕೂ ನಾನು ಕನಕನ್ ಮದುವೆ ಆಗೋಕ್ಕೂ ಏನು ಸಂಬಂಧ? ಇಷ್ಟಕ್ಕೂ ಅವಳು ಏನಾದ್ರೂ ಹೇಳಿದ್ದ ಅವನಿಗೆ ಕುಡಿ ಅಂತ? ಇವೆಲ್ಲ ಪಿತೂರಿ ಕಣೋ. ನಿನಗೆ ಆ ಕನಕನ ಅಮಲು, ಆ ಗೋವಿಂದನಿಗೆ ಹೆಂಡದ ಅಮಲು. ಒಂದ್ ದಿವಸ ನಿನ್ನನ್ನು ಹೀಗೆ ಮಲಗಿಸ್ಬಿಡ್ತಾರೆ ನೋಡು. ಆ ಗೋವಿಂದನ ಮನೆ ಒಳಗೆ ಬಿಟ್ಟಿದ್ದೇ ತಪ್ಪು. ಈಗಲೇ ಹೀಗೆ ಅಂದ್ರೆ ಇನ್ನು ಆ ಕನಕನ್ ನಿನ್ನ ಮದುವೆ ಆದ್ರೆ ನಮ್ಮ ಮನೆನೂ ಆ ರೀತಿ ಕೊಳಗೇರಿ ಆಗುತ್ತೆ ಅಷ್ಟೇ. ರೀ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಆ ಗೋವಿಂದನು ಅಂತವನಲ್ಲ ಅನ್ಸುತ್ತೆ ರೀ. ಅವನ್ ಮನಸ್ಸು ಕೆಡಿಸ್ಕೊಂಡು ಇಲ್ಲಿವರೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ದಾನೆ ಅಂದ್ರೆ ಇದಕ್ಕೇನೋ ಕಾರಣ ಇರಬೇಕು. ಹೌದಮ್ಮ, ನನಗೂ ಅದೇ ಅನುಮಾನ. ಅಲ್ಲಪ್ಪ, ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಅವನ್ಯಾಕೆ ನಿಮ್ಮ ಮೇಲೆ ಕೈ ಮಾಡಕ್ ಬರ್ತಿದ್ದ? ಏನ್ ನೀನ್ ಹೇಳಕ್ ಬರ್ತಾ ಇರೋದು? ನನಗೂ ಥರ್ಡ್ ಕ್ಲಾಸ್ ಹುಡುಗನಿಗೂ ಏನ್ ಸಂಬಂಧ ಇರುತ್ತೆ? ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ? ಅವ್ನು ಯಾವನೋ ಕುಡಿದ್ಬಿಟ್ಟು ಏನೋ ಹೇಳ್ದ ಅಂತ ನನ್ನೇ ಕ್ವಶನ್ ಮಾಡ್ತೀಯ? ಏ ಭವ್ಯ, ಹೇಳ ನಿನ್ ಮಗನಿಗೆ ಹೆತ್ತಪ್ಪನ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ದೊಡ್ಡ ಲಾಯರ್ ತರ ಕ್ವಶನ್ ಮಾಡ್ತಾನೆ. ಇಡಿಯಟ್. ಯಾರ ನೀವು? ಯಾರ ನೀವು? ಏನ್ ಯಾಕೆ ಹೊಡಿತಿದ್ದೀರ ಅವನ್ನ? ಸರ್, ಇವನ್ ಏನ್ ಮಾಡ್ದ ಗೊತ್ತಾ? ನೀವಲ್ಲ ಹಲೋ ಮಿಸ್ಟರ್ ಶಿವಾನಂದ್, ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ಶಾಕಿಂಗ್ ನ್ಯೂಸಾ? ಏನದು? ನಿಮ್ ಮಗ ಆಕಾಶ್ ಕಿಡ್ನಾಪ್ ಆಗಿದ್ದಾನೆ. ವಾಟ್? ಆಕಾಶ್ ಕಿಡ್ನಾಪ್ ಆಗಿದಾನ? ಯಾರು ಮಾಡಿದ್ದು? ಸ್ಟಾಪ್ ಇಟ್! ಯಾರು ನೀನು? ಎಲ್ಲಿದ್ದಾನೆ ನನ್ನ ಮಗ? ಏನ್ ಅಂಕಲ್ ಇಷ್ಟೊಂದು ಟೆನ್ಸ್ ಆಗ್ಬಿಟ್ರಿ? ಪ್ರಿಯಾ, ನೀನಾ ಹೀಗೆ ತಮಾಷೆ ಮಾಡಿದ್ದು? ಒಂದ್ ಕ್ಷಣ ನನ್ನ ಎದುರು ನಿಂತೋಯ್ತಲ್ಲಮ್ಮ. ಇದು ತಮಾಷೆ ಅಲ್ಲ ಅಂಕಲ್. ತಮಾಷೆ ಅಲ್ವಾ? ಪ್ರಿಯಾ, ನೀನ್ ಏನ್ ಹೇಳ್ತಾ ಇದೀಯಾ? ಆಕಾಶ್ ಕಿಡ್ನಾಪ್ ಆಗಿರೋದು ನಿಜ. ಪ್ರಿಯಾ, ಏನ್ ಪ್ರಿಯಾ ಇದು? ಆರ್ ಯು ಟ್ರೈಂಗ್ ಟು ಪ್ಲೇ ಎನಿ ಟ್ರಿಕ್ಸ್ ವಿತ್ ಮೀ? ನೋ ಅಂಕಲ್, ನಾನು ನಿಜ ಹೇಳ್ತಿದ್ದೀನಿ. ಆಕಾಶ್ ಕಿಡ್ನಾಪ್ ಆಗಿದ್ದಾನೆ. ಕಿಡ್ನಾಪ್ ಆಗಿದ್ದಾನ?
ಯಾರು ಕಿಡ್ನಾಪ್ ಮಾಡಿದ್ದು? ಬೇರೆ ಯಾರೂ ಅಲ್ಲ, ನಾನೇ. ನೀನಾ? ನೀನ್ ಯಾಕೆ ನನ್ನ ಮಗನ್ನ ಕಿಡ್ನಾಪ್ ಮಾಡಿದೆ? ಅಂಕಲ್, ನಿಮಗೆ ಜ್ಞಾಪಕ ಇದೆಯಾ? ಎಲ್ಲರೂ ಸೇರ್ಕೊಂಡು ಆಕಾಶ್ ಕನಕ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ನೀವು ನನಗೆ ಹೇಳಿದಾಗ, ಎಂಗೇಜ್ಮೆಂಟ್ ತಾನೇ, ಮಾಡ್ಕೊಳ್ಳಿ ಬಿಡಿ ಅಂತ ನಾನು ಸುಮ್ಮನಿದ್ದೆ. ಆದರೆ ಆಕಾಶ್ ಮೇಲಿರೋ ಹುಚ್ಚು ಪ್ರೀತಿ, ಪಾಸಿಟಿವ್ನೆಸ್ ನನ್ನನ್ನು ಸುಮ್ಮನಿರೋಕೆ ಬಿಡಲಿಲ್ಲ. ಆಕಾಶ್ ಇದ್ರೆ ತಾನೇ ಎಂಗೇಜ್ಮೆಂಟ್ ನಡೆಯೋದು. ಅದಕ್ಕೆ ಅವನನ್ನೇ ಎತ್ತು ಬಿಡೋಣ ಅನ್ಕೊಂಡೆ. ಎತ್ಬಿಡೋದ? ಅಂದ್ರೆ ಕಿಡ್ನಾಪ್ ಮಾಡೋದು. ಅಷ್ಟೇ ತಾನೇ? ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್ ಪ್ರಿಯಾ, ಯು ಆರ್ ರಿಯಲಿ ಕ್ಲೇವರ್. ಈ ಐಡಿಯಾ ನನಗೆ ಹೊಡಿಲಿಲ್ಲ ನೋಡು. ಏನ್ ಹೇಳೋದು, ಸೂಪರ್. ಈಗ ಆಕಾಶ್ ಎಲ್ಲಿದ್ದಾನೆ? ವೆರಿ ಗುಡ್ ಪ್ರಿಯಾ, ನಾನು ಈಗಲೇ ಬಂದ್ಬಿಡ್ತೀನಿ. ಅಂಕಲ್, ನೀವು ಟೆನ್ಸ್ ಆಗದೆ ಯಾರಿಗೂ ಹೇಳ್ದೆ ಬಂದ್ಬಿಡಿ. ನಿಮ್ಮ ಮಗ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ಇಬ್ರು ಒಟ್ಟಿಗೆ ಹೋಗಿರಂತೆ. ಯಾರೋ ನೀವಲ್ಲ, ನನ್ನನ್ನು ಯಾಕೆ ಇಲ್ಲಿ ಕಟ್ಟಾಕಿದ್ದೀರಿ? ನಿಮ್ಮರೇ ಕಂಡ್ರು ಕೇಳ್ತಿರೋದು. ನನ್ನನ್ನು ಯಾಕೆ ಹೀಗೆ ಕಟ್ಟಾಕಿದ್ದೀರಿ? ಮಾತಾಡ್ರೋ. ಅದಕ್ಕೂತ್ರ ನಾನು ಹೇಳ್ತೀನಿ. ಪ್ರಿಯಾ, ನೀವಿಲ್ಲಿ? ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದೆ ನಾನು. ವಾಟ್? ನೀವು ಕಿಡ್ನಾಪ್ ಮಾಡಿಸಿದ್ರಾ? ಎಸ್, ನಿಮ್ಮ ಮೇಲಿನ ಹುಚ್ಚು ಪ್ರೀತಿಯಿಂದ ನಿಮ್ಮನ್ನು ಬಿಟ್ಟಿರೋಕ್ಕಾಗದೆ ಕಿಡ್ನಾಪ್ ಮಾಡಿಸಿದೆ. ಪ್ರಿಯಾ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಸುಮ್ಮನೆ ನನ್ನ ಬಿಟ್ಬಿಡಿ. ಹೇಗೆ ಬಿಡ್ಲಿ ಆಕಾಶ್? ನನ್ನ ಮನ್ಸು ತುಂಬ, ಎದೆ ತುಂಬ ನೀವೇ ತುಂಬಿಕೊಂಡಿದ್ದೀರಾ. ನಿಮಗೋಸ್ಕರ ನಾನು ಸಾವಿರ ಸಾವಿರ ಕನಸುಗಳನ್ನ ಕಂಡಿದ್ದೆ. ಆದರೆ ಈಗ ಅದೆಲ್ಲ ಒಡೆದು ನುಚ್ಚು ನೂರಾಗೋಯ್ತು. ಆಕಾಶ್, ಪ್ಲೀಸ್ ಈಗಲಾದ್ರೂ ನಿಮ್ಮ ಮನ್ಸು ಬದಲಾಯಿಸ್ಕೊಳ್ಳಿ. ನನಗೆ ತಾಳಿ ಕಟ್ಟಿ, ನಿಮ್ಮ ಕೈ ಮುಗಿದೀನಿ, ನಂಗೆ ತಾಳಿ ಕಟ್ತೀರಾ ಆಕಾಶ್? ನೀವೇನೇ ಅಂದ್ರು ನಾನು ಮಾತ್ರ ನಿಮ್ಮನ್ನ ಮದುವೆ ಆಗಲ್ಲ ಆಗಲ್ಲ ಆಗಲ್ಲ. ಪ್ಲೀಸ್ ಆಕಾಶ್, ಹಠ ಮಾಡಬೇಡಿ. ನೋಡಿ, ಒಂದೇ ಒಂದ್ಸರಿ ನಂಗೆ ತಾಳಿ ಕಟ್ಟಿ, ನನ್ನ ಜನ್ಮ ಸಾರ್ಥಕ ಆಗೋಗುತ್ತೆ. ನಿಮ್ಮ ಹೆಂಡತಿ ಅನ್ಸ್ಕೊಂಡು ಧನ್ಯಳಾಗೋಗ್ತೀನಿ. ಆಮೇಲೆ ನನಗೆ ಎಷ್ಟು ಬೇಕಾದ್ರೂ ಚಿತ್ರಹಿಂಸೆ ಕೊಟ್ಟು ನನ್ನ ಸಾಯಿಸ್ಬೇಡಿ. ನನ್ನ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರ್ದು ಕೊಟ್ಬಿಡ್ತೀನಿ ಆಕಾಶ್. ಆಮೇಲೆ ನಿಮ್ಮ ಮತ್ತು ಕನಕನ ಮದ್ವೆಗೆ ನಾನು ಅಡ್ಡಿ ಬರಲ್ಲ, ದೆವ್ವ ಕೂಡ ಆಗಲ್ಲ. ನೀವು ಕನಕ ಮದುವೆ ಆಗಿ 100 ವರ್ಷ ಸುಖವಾಗಿ ಬಾಳಿ. ಆದ್ರೆ ಒಂದೇ ಒಂದ್ಸತಿ ನಿಮ್ಮ ಹೆಂಡತಿ ಆಗೋ ಸ್ಥಾನ ಕೊಡಿ. ಈ ತರ ನಿನ್ ಕಾಲಿಗೆ ಬಿದ್ದು ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳಕಲ್ಲ ಕಣೋ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ನನ್ ಎದೆಯಲ್ಲಿ ಕುದಿತಿರೋ ಪ್ರತೀಕಾರದ ರಿವೆಂಜ್ನ ತೀರ್ಸ್ಕೊಳಕ್ ನಿನ್ನ ಕಿಡ್ನಾಪ್ ಮಾಡಿಸಿದ್ದು. ಇದೆ ತಾನೆ ನೀನು ನಿಮ್ಮಪ್ಪ ಸೇರ್ಕೊಂಡು ನನ್ನ ಮುಗ್ಸೋಕ್ ಹಾಕಿರೋ ಪ್ಲಾನು? ನೋ, ಹಾಗಂತ ಯಾರು ಹೇಳಿದ್ದು? ಅದೆಲ್ಲ ಸುಳ್ಳು. ಯಾರೋ ಹೇಳಿದಲ್ಲ ಕಣೋ. ನಿಮ್ಮಪ್ಪ ನಿನ್ ಕಲ್ಯಾಣ ಗುಣಗಳನ್ನ ಹೇಳ್ತಿರೋದನ್ನ ನನ್ನ ಕಿವಿಯಾರೆ ಕೇಳಿಸ್ಕೊಂಡೆ. ನನ್ನ ಮದುವೆ ಆಗಿ ನನ್ನ ಜೊತೆ 6 ತಿಂಗಳು ಸಂಸಾರ ಮಾಡೋ ತರ ನಾಟಕ ಆಡಿ ಆಮೇಲೆ ನನ್ನನ್ನ ನೇಣು ಹಾಕಿ ಸಾಯಿಸಿ ನನ್ನ ಆಸ್ತಿನೆಲ್ಲ ತಗೊಂಡು ಆ ಕನ್ಕನ್ ಜೊತೆ ಮಜಾ ಮಾಡತ್ತಾನೆ ನೀನ್ ಪ್ಲಾನ್ ಮಾಡಿದ್ದು.
ನಾನು ಯಾವತ್ತೂ ಹಾಗೆ ಯೋಚನೆ ಮಾಡಿಲ್ಲ. ಮುಚ್ಚೋ ಬಾಯಿ. ನಿಮ್ಮಪ್ಪ ಬೀದಿಲ್ ಬಿದ್ದಿದ್ದ. ನಮ್ಮಪ್ಪ ಅವನನ್ನು ತಂದು ಮಂದಾಸನದ ಮೇಲೆ ಕೂರ್ಸಿದ. ಆದ್ರೆ ನಾಯಿ ಬುದ್ಧಿ ಕೊನೆಗೂ ಬಿಡ್ಲಿಲ್ಲ. ನೀನ್ ಎಷ್ಟೇ ಆದ್ರೂ ಅವನ್ ಮಗ ಅಲ್ವಾ? ನಿನ್ಗೆ ಆಸ್ತಿಗೊಬ್ಳು ಅಂತಸ್ತಿಗೊಬ್ಳು ಬೇಕಾ? ಪ್ರಿಯಾ, ಡೋಂಟ್ ಶೌಟ್. ನಿನಗ್ ನಾನು ಇಷ್ಟ ಇಲ್ಲ ಅಂದ್ರೆ ಅದನ್ನ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೇಕಿತ್ತು. ಅದನ್ ಬಿಟ್ಟು ನಿಮ್ಮಪ್ಪನ ಜೊತೆ ಸೇರ್ಕೊಂಡು ಪಿತೂರಿ ಮಾಡ್ತಿದ್ಯಾ? ಆಸ್ತಿಗೋಸ್ಕರ ನನ್ನನ್ನು ಮದ್ವೆ ಆಗೋ ನಾಟಕ ಮಾಡಿದಲ್ದೆ ಈಗ ಈಗ ನನ್ನ ಪರಮ ವೈರಿ ಕನ್ಕನ್ ಕೈ ಹಿಡಿಯಕ್ ಹೊರಟಿದ್ಯಲ್ಲ, ನಿನ್ನ ನಾನು ಸುಮ್ಮನೆ ಬಿಡ್ಬೇಕಾ? ಅಲ್ಲ ಪ್ರಿಯಾ, ನಾನು ಬದಲಾಗಿದ್ದೀನಿ. ನನ್ನಲ್ಲಿದ್ದ ದ್ವೇಷ, ಅಸೂಯೆ, ಸೈಡು ಎಲ್ಲ ಸತ್ತು ಹೋಯ್ತು. ಹೊಸ ಮನುಷ್ಯಲಾಗಿದ್ದೀನಿ ಅಂತ ಮನೆ ಕರ್ಕೊಂಡೋಗಿ ಕ್ಷಮೆ ಕೇಳಿದ್ಯಲ್ಲ, ಈಗ ಯಾಕೆ ಮತ್ತೆ ಕಿಡ್ನಾಪ್ ಮಾಡಿಸಿ ಕಟ್ಟಾಕ್ಸಿದ್ಯಾ? ಏ ಆಕಾಶ್, ನಾನ ದೇವ್ರಿಗೆ ಕೈ ಮುಗ್ದೋಳಲ್ಲ. ಅಂಥದ್ರಲ್ಲಿ ನಿನ್ ಮುಂದೆ ಕೈ ಮುಗ್ದು ಬೇಡ್ಕೊಂಡೆ. ಆದ್ರೂ ನಿನ್ನ ಕರುಣೆ ಬರ್ಲಿಲ್ಲ ಅಲ್ಲ. ನನ್ನ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಎಂಗೇಜ್ಮೆಂಟ್ ನಲ್ಲಿ ಹಸೆ ಮನೆ ಮೇಲೆ ಕೂತಿದ್ದು ನನಗೆ ಮೋಸ ಮಾಡಿ ದ್ರೋಹಿ ನೀನು. ಅದನ್ನೆಲ್ಲ ಅಷ್ಟು ಸುಲಭವಾಗಿ ನಾನು ಮರ್ತು ಬಿಡ್ತೀನಿ ಅನ್ಕೊಂಡ್ಯಾ? ಯಾರಂಗ್ ಮೋಸ ಮಾಡ್ತಿದ್ರಿ ನೀವು? ನೀವೇ ಬುದ್ಧಿವಂತರು ಅನ್ಕೊಂಡ್ಬಿಟ್ರಾ? ನೀನ್ ಚಾಪೆ ಕೆಳಗಡೆ ತೂರಿದ್ರೆ ನನ್ ರಂಗೋಲಿ ಕೆಳಗೆ ತೂರೋಳು. ಸಾವಿನ ಹತ್ರ ನಿಂತಿದ್ಯಾ? ಒಂದ್ ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸೋಳಲ್ಲ. ಅಟ್ಲೀಸ್ಟ್ ಒಂದು ಸರಿನೂ ನಿನ್ನ ಡೇಟ್ ಮಾಡಬೇಕು ಅಂತ ನನಗೆ ಅನ್ಸ್ಲಿಲ್ಲ. ನಾನು ಒಂದು ಚುಟ್ಕೆ ಹೊಡೆದಿದ್ರೆ ನಿನ್ ತರ 1000 ಜನ ನನ್ನ ಮುಂದೆ ಬಂದು ಕ್ಯೂ ಅಲ್ಲಿ ನಿಲ್ತಿದ್ರು. ಆದ್ರೂ ನಿನ್ನೇ ಮದುವೆ ಆಗ್ಬೇಕು ಅಂತ ಯಾಕೆ ಓದಾಡ್ದೆ ಗೊತ್ತಾ? ನಿನ್ ಥರಾನೇ ನಿನ್ನ ಮದುವೆ ಆಗಿ ಟಾರ್ಚರ್ ಕೊಟ್ಟು ಡೈವರ್ಸ್ ಕೊಟ್ಟು ಉಂಡೆಲೆ ತರ ಬೀದಿಗೆ ಬಿಸಾಕೋಣ ಅನ್ಕೊಂಡೆ. ಆದ್ರೆ ನೀನ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನನ್ನಿಂದ ತಪ್ಪಿಸ್ಕೊಂಡು ಆ ಕಣ್ಕನ್ ವೇಲಿಟ್ಕೊಂಡು ದೂರ ದೂರ ಹೊರಟೋದೆ. ನನಗೆ ಸಿಗ್ದಿರೋ ನೀನು ನನ್ನ ಶತ್ರು ಆ ಕಣ್ಕಂಗೂ ಸಿಗ್ಬಾರ್ದು. ಅದಕ್ಕೆ ನೀನ್ ನನ್ನ ಮಾಡಿರೋ ಉಪಕಾರಕ್ಕೆ ನಿನ್ನ ಕೊಂದು ಸ್ವರ್ಗಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಏ ಪ್ರಿಯಾ, ಹುಡುಗಾಟ ಆಡ್ಬೇಡ. ನೀ ನನ್ನ ಮೈ ಮುಟ್ಟಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಇದಕ್ಕೆ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ಲೇಬೇಕಾಗುತ್ತೆ. ಮತ್ತೆ ಜೈಲ್ಗೆ ಹೋಗಿ ಕೊಳಿಬೇಕಾಗುತ್ತೆ. ನೀನೇನಾದ್ರೂ ಮಾಡಕ್ ನೀನ್ ಹೊರಗೆ ಹೋದ್ರೆ ತಾನೆ ನೀನ್ ಇಲ್ಲೇ ಫಿನಿಶ್ ಆಗೋಗ್ತೀಯ. ಈ ನಿನ್ ಮಹಾ ಸಮಾಧಿ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಿನ್ ಪಿತಾಶ್ರೀ ಅವರೇ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ತಮ್ಮ ಸ್ವರ್ಗ ಯಾತ್ರೆ ಶುರು ಆಗುತ್ತೆ. ಏಯ್, ಏನ್ರ ನೋಡ್ತಿದ್ದೀರಾ? ತುಂಬಾನೇ ಮಾತಾಡ್ಬಿಟ್ಟ. ಅವ್ನ್ ಬಾಯಿ ಪ್ಲಾಸ್ಟರ್ ಹಾಕಿ ಬಾರಿಸ್ರೋ ಮರಣ ಮೃದಂಗ. ಆಕಾಶ್, ಅಯ್ಯೋ ರಕ್ತ! ಯಾರು ಮಾಡಿದ್ದಿ ಕೆಲಸ? ಯಾರು ಮಾಡಿದ್ದು? ಯಾರು ಹೊಡೆದಿದ್ದು ಇವನ್ನ? ನನ್ನ ಮಗನ ಮೈ ಮುಟ್ಟ ಧೈರ್ಯ ಯಾವನಿಗಿದೆ? ಯಾರು ಹೊಡೆಸಿದ್ದು? ನಾನೇ ಅವನನ್ನು ಹೊಡೆಸಿದ್ದು. ನೀನಾ? ಯಾಕೆ ಯಾಕೆ ನೀನು ಹೇಳಿದ್ದೇನೋ ಮಾಡಿದ್ದೇನು? ನಿನಗೆ ಎದುರು ಹುಚ್ಚಿಡ್ದಿದ್ಯಾ? ಯಾಕೆ ಇವನ್ನ ಹೊಡೆಸ್ದೆ? ನಿನ್ ಮಾತು ಕೇಳ್ಕೊಂಡು ನನಗ್ ಮೋಸ ಮಾಡದ್ನಲ್ಲ, ಅದ್ರ ಪ್ರತಿಫಲ ಅವನು ಅನುಭವಿಸದ್ ಬೇಡವಾ? ಅಯ್ಯೋ ರಾಕ್ಷಸಿ, ನಿನ್ನ ಮದುವೆ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವನ್ನ ಹೀಗೆ ಹೊಡೆಸಿದ್ಯಲ್ಲ. ನೀನೊಬ್ಬ ಮನುಷ್ಯ ನೋಡು. ನನ್ನ ಮಗನಿಗೆ ಏನಾದ್ರೂ ಆದ್ರೆ
ನಿನ್ನ ಜೀವ ಸಹಿತ ಬಿಡಲ್ಲ. ಇಲ್ಲೇ ಈ ಜಾಗದಲ್ಲಿ ನೇಣ ಹಾಕ್ಬಿಡ್ತೀನಿ. ನನಗೆ ಗೊತ್ತು ಕಣೋ, ಆಸ್ತಿಗೋಸ್ಕರ ಏನು ಮಾಡದೆ ನೀನ್ ನನ್ನನ್ನ ನೇಣು ಹಾಕಕ್ ಹೊರಟಿದ್ದೆ. ಅಂತವನು ನಿನ್ ಮಗನ ನಿನ್ ಕಣ್ಣೆದುರುಗಡೆ ಸಾಯಿಸಿದ್ರೆ ಸುಮ್ಮನೆ ಬಿಟ್ಬಿಡ್ತೀಯಾ? ನಿನ್ನಂತ ಕೊಳತ್ ಮಾಂಸ ತಿನ್ನೋ ರಣ ಹದ್ದನ್ನ ಸುಮ್ಮನೆ ಬಿಟ್ರೆ ಲೈಫ್ ಲಾಂಗ್ ಕುಗ್ತಾನೆ ಇರ್ತೀಯ. ಅದಕ್ಕೆ ಹಾವು ಹೊಡೆದು ಹದ್ದಿಗೆ ಹಾಕಿದ್ದೀನಿ. ಈಗ ಹದ್ದು ಇಲ್ಲೇ ತಗ್ಲಾಕೊಂಡಿದೆ. ಎರಡೂ ಇಲ್ಲೇ ಇಲ್ಲೇ ಮುಗಿಸ್ಬಿಡ್ತೀನಿ. ಏಯ್, ಕಟ್ ಹಾಕ್ರ ಇವನನ್ನ. ಪ್ರಿಯಾ, ಏನ್ ಮಾಡ್ತಾ ಇದೀಯ? ನನಗೆ ಕಟ್ ಹಾಕ್ತೀಯಲ್ಲ, ಎಷ್ಟೇ ಧೈರ್ಯ ನಿನಗೆ? ನಮ್ಮಪ್ಪಂಗ್ ಬಕೆಟ್ ಹಿಡ್ಕೊಂಡಿದ್ದವ್ ನೀನು. ಅವ್ರು ಹಾಕಿದ ಎಂಜಲ್ ಬಿಸ್ಕೆಟ್ನ ತಿನ್ಕೊಂಡು ಬಾಲ ಅಲ್ಲಾಡ್ಸ್ಕೊಂಡು ಇದ್ದವ್ ನೀನು. ಈಗ ನಿನ್ ಮಗನ ಲಾಟ್ರಿ ಟಿಕೆಟ್ ತರ ಬಳಸ್ಕೊಂಡು ನನಗೆ ಸ್ವರ್ಗಕ್ಕೆ ಟಿಕೆಟ್ ಕೊಡ್ಸೋ ಪ್ಲಾನ್ ಮಾಡಿದ್ಯಲ್ಲ, ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ? ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ನನ್ನ ಕಂಪನಿಯಲ್ಲಿ ನಿನ್ ಮಗ ಅನ್ನಭಿಷಿಕ್ತ ದೊರೆ ಆಗ್ಬೇಕು. ನೀನು ಆಸ್ತಿನೆಲ್ಲ ಲಪ್ಟಾಯಿಸಿ ಕೋಟ್ಯಾಧೀಶ್ವರನಾಗ್ಬೇಕು. ಆ ಗತಿಗೆಟ್ ಕನಕ ಪಟ್ಟದ ರಾಣಿ ಆಗ್ಬೇಕು. ಇನ್ನು ನಾನು ನರಳಿ ನರಳಿ ಸತ್ತು ಅಂತರ್ ಪಿಚಾಚಿಯಾಗಿ ನಲಿಬೇಕು. ಅದೇ ತಾನೇ ನೀನ್ ಆಸೆ. ಇವತ್ತು ಅದೇ ಕನ್ಸಿಗೆ ನಾನು ಬೆಂಕಿ ಹಚ್ತಿದ್ದೀನಿ. ಈ ನಿನ್ ಲಾಟ್ರಿ ಟಿಕೆಟ್ ನಿನ್ ಮಗನ್ನ ನಿನ್ ಕಣ್ಣೆದ್ರಿಗೇನೆ ಹಿಂದಿ ಉಡಾಯಿಸಿ ಸಾಯಿಸ್ತೀನಿ. ಪ್ರಿಯಾ, ಬೇಡಮ್ಮ. ಆಕಾಶ್ಗೆ ಏನು ಮಾಡಬೇಡಮ್ಮ, ನಮ್ಮನ್ನು ಬಿಟ್ಬಿಡು. ಇನ್ನು ಮುಂದೆ ನಿನ್ನ ತಂಟೆಗೆ ಬರಲ್ಲ, ಎಲ್ಲಾದ್ರೂ ದೂರ ಹೊಟ್ಟೋಗ್ಬಿಡ್ತೀವಿ. ಏಯ್, ಮತ್ತೆ ನೀವಿಬ್ರು ವಾಪಸ್ ಬರ್ದಿರೋ ಜಾಗಕ್ಕೆ ನಾನ್ ನಿಮ್ಮಿಬ್ಬರನ್ನ ಕಳಿಸ್ತಿದ್ದೀನಿ. ಪ್ರಿಯಾ, ಬೇಡಮ್ಮ, ಬೇಡಮ್ಮ, ನಮ್ಮನ್ನು ಬಿಟ್ಬಿಡು. ನಮ್ಮನ್ನು ಬಿಟ್ಬಿಡು. ಏನೋ ದುಡ್ಡಿನ ಆಸೆಗೆ ಹೀಗೆ ಮಾಡಿಬಿಟ್ವಿ. ನೋಡಮ್ಮ, ಆಕಾಶ್ ರಕ್ತ ಎಲ್ಲ ಹೋಗಿ ಸುಸ್ತಾಗಿದ್ದಾನಮ್ಮ. ಅವ್ನು ಹೀಗೆ ಬಿಟ್ಟರೆ ಸತ್ತೋಗ್ಬಿಡ್ತಾನೆ. ಉಸಿರಿರೋ ತನಕ ನೀನು ಹೇಳೋದನ್ನು ಕೇಳ್ಕೊಂಡು ಗುಲಾಮರ ತರ ಬಿದ್ದಿರ್ತೀವಮ್ಮ. ನಮ್ಮನ್ನು ಬಿಟ್ಬಿಡು ಪ್ಲೀಸ್. ಓಹೋ, ನಿನ್ನನ್ನ ಸುಮ್ಮನೆ ಬಿಡದಾ? ಏಯ್, ನನ್ ರಕ್ತ ಕುದೀತಾ ಇದೆ. ನಾನಾಗ್ಲೇ ನಿಮ್ಮಿಬ್ರು ಹಣೆ ಬರಾನು ಬರ್ದಿಟ್ಟಿದ್ದೀನಿ. ನನ್ನ ಜಜ್ಮೆಂಟ್ ಪ್ರಕಾರ ನಿನ್ ಮಗ ಮಾಡಿರೋ ಮೋಸಕ್ಕೆ ಅವನು ಒಂದೇ ಸರಿ ಸಾಯ್ಬೇಕು. ಬೇಡಮ್ಮ. ಇನ್ನು ನೀನ್ ಮಾಡಿರೋ ದ್ರೋಹಕ್ಕೆ ಚಿತ್ರಹಿಂಸೆ ಅನುಭವಿಸಿ ಅಣು ಅಣುವಾಗಿ ಸಾಯ್ಬೇಕು. ಏಯ್, ಇವನನ್ನ ಒಂದೇ ಸರಿ ಮುಗಿಸ್ಬಿಡಿ. ಇನ್ನು ಇವನನ್ನ ಹುಚ್ಚನಾಗಿ ಹೊಡೆದು ನಿಧಾನವಾಗಿ ಸಾಯಿಸಿ. ಪ್ರಿಯಾ, ಬೇಡಮ್ಮ, ಬೇಡ. ನಿನ್ ದಮ್ಮೆ ಅಂತೀರಮ್ಮ, ದಯವಿಟ್ಟು ಬೇಡಮ್ಮ. ನಿನ್ ಕೈ ಮುಗಿದ್ದೀನಿ, ಬೇಡಮ್ಮ, ಬಿಟ್ಬಿಡಮ್ಮ. ಏಯ್, ಬೇಡ 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 ಕಣ್ರು, ಬೇಡ. ಅಯ್ಯೋ, ನಿಮ್ ದಮ್ಮೆ ಅಂತೀರಮ್ಮ, ಕೈ ಮುಗಿತೀರಮ್ಮ, ಪ್ಲೀಸ್ ಬಿಟ್ಬಿಡು, ಬಿಟ್ಬಿಡು ಅವನ್ನ ಪ್ಲೀಸ್. ಪ್ರಿಯಾ, ಪ್ರಿಯಾ ಹೇಳಮ್ಮ. ಪ್ರಿಯಾ, ಪ್ರಿಯಾ, ಬೇಡ ಬೇಡ ಬೇಡ. ಆಕಾಶ್